ಬುರುಡೆ ಕೇಸ್ ಬಗ್ಗೆ ಎನ್ಐಎ ತನಿಖೆ ಇಲ್ಲ ಅಂಥೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ SIT ತನಿಖೆಯನ್ನು ಮಾಡ್ತಾ ಇದೆ. ಸದ್ಯ ನಾವು ಎನ್ಐಎ ತನಿಖೆ ಕೊಡ್ತಕ್ಕಂಥ ವಿಚಾರನ ಮಾಡ್ತಾ ಇಲ್ಲ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ತನಿಖೆ ಕೊಡ್ತಕ್ಕಂಥ ಅವಶ್ಯಕತೆ ಬಿದ್ದಿದೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಆಲ್ರೆಡಿ SIT ತನಿಖೆ ಮಾಡ್ತಿರ್ಬೇಕಾದ್ರೆ ಎನ್ಐಎ ಯಾಕೆ? ಅವ್ರು ತನಿಖೆ ಮಾಡೋದಿದ್ದರೆ ಮಾಡಲಿ, ಅವರದ್ದೇ ಆಗಿರ್ತಕ್ಕಂಥ ಬೇರೆ ಆ್ಯಂಗಲಲ್ಲಿ ತನಿಖೆಯನ್ನು ಮಾಡಿಕೊಳ್ಳಿ ಬೇಕಾದ್ರೆ ಅವರು. ಅದಕ್ಕೆ ನಮ್ಮದೇನೂ ಅಭ್ಯಂತರ ಇಲ್ಲಪ್ಪ. ನಾವಂತೂ ಕೊಟ್ಟಿಲ್ಲ ಅವ್ರಿಗೆ. ತನಿಖೆ ಮಾಡೇ ಮಾಡ್ತೀವಿ ಅಂತ ಏನಾದರೂ ಮುಂದೆ ಬಂದರೆ ಅವ್ರ ಪಾಡಿಗೆ ತನಿಖೆಯನ್ನು ಮಾಡಿಕೊಳ್ಳಿ, ನಾವು ಅವ್ರನ್ನ ತಡೆಯಲ್ಲ. ನಮ್ಮ ಅಭ್ಯಂತರ ಕೂಡ ಇಲ್ಲ. SIT ತನಿಖೆಗೆ ನಾವು ಕೊಟ್ಟಿದ್ದೀವಿ, ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ನಾವ್ಯಾಕೆ ಅಭ್ಯಂತರ ಮಾಡೋಣ ಅದಕ್ಕೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಹಾಂತಿ ಬರೀ ಧರ್ಮಸ್ಥಳದ ವಿಚಾರ ಇಟ್ಕೊಂಡು ಅಷ್ಟೇ ಮಾತುಕತೆಗೆ ಬರಲ್ಲ, ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಭೇಟಿಯಾಗೋಕ್ಕೆ ಬರ್ತಾರೆ ಅವರು. ED ಅವರು ಬಂದಿದ್ದಾರೆ ಅಂತ ನೀವೇ ಹೇಳಿದ್ರಿ. ಯಾವ ಟರ್ಮ್ಸ್ ರೆಫರೆನ್ಸ್ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂತ ಅಗತ್ಯ ಇಲ್ಲ. SITಯನ್ನು ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೂಡ ಅಗತ್ಯ ಇಲ್ಲ. ಇದನ್ನು ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು NIA ಕೊಡೋ ಅಗತ್ಯ ಇಲ್ಲ. ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ. ಅವರು ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತೆ. SITಗೆ NIA ಕೇಳ್ತಾ ಇದ್ದಾರೆ, NIA ಕೊಡೋದಿಲ್ಲ. ನಾವು ಬೇರೆ ಬೇರೆ ವಿಚಾರಗಳಿರೋದಿಲ್ವಾ ಚರ್ಚೆ ಮಾಡೋದಕ್ಕೆ? ಬರೀ SIT ವಿಚಾರಗಳನ್ನೇ ಚರ್ಚೆ ಮಾಡೋದಕ್ಕೆ ಮೊಹಂತಿಯವರು ಬರೋದಿಲ್ಲ. SIT ಒಂದು ಭಾಗ, ಅವರಿಗೆ ಬೇರೆ ಬೇರೆ ಕೆಲಸಗಳ ISD ಇನ್ಚಾರ್ಜ್ ಇದ್ದಾರೆ, ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಕೊಟ್ಟಿರ್ತೀವಿ. ಅದಕ್ಕೆ ಬ್ರೀಫ್ ಮಾಡಕ್ಕೆ ಬರ್ತಾರೆ. ಅದೆಲ್ಲ SIT ಗಮನಿಸುತ್ತೆ, ಅದೆಲ್ಲವನ್ನು ಗಮನಿಸ್ತಾರೆ. ಯಾರು ಮಾತಾಡಿದ್ದಕ್ಕೆಲ್ಲವೂ ಕೂಡ ನನ್ನಿಂದ ಉತ್ತರ ಸಿಕ್ಕಲ್ಲ. ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನು ಮಾಡಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸ ಏನಪ್ಪ ಅಂತ ಹೇಳಿದ್ರೆ, SIT ಮಾಡಿದ್ದೀವಿ, SIT ತನಿಖೆ ಆಗಬೇಕು, ವರದಿ ಬರಬೇಕು. ಅದು ಬಿಟ್ಟು ಬೇರೆ ಏನಕ್ಕೂ ಕೂಡ ಅವರು ಏನೋ ಹೇಳಿದ್ರು, ಇವರೇನೋ ಹೇಳಿದ್ರು, ನಾನು ಒಬ್ಬ ಗೃಹ ಸಚಿವನಾಗಿ ನಾನು ಅದೆಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡಕ್ಕೆ ಹೋಗೋದಿಲ್ಲ.